Hey everyone, you're watching News Insights. ಕಮ್ಮಾವರಿ ಸಂಘ ಬೆಂಗಳೂರು ವಿವಿಧ ಕಮ್ಮಾವರಿ ಸಂಘಗಳು ರಾಜ್ಯಾದ್ಯಂತ ಇರೋರೆಲ್ಲರೂ ಬಂದಿದ್ದಾರೆ. ಸೊ ತಮಗೆಲ್ಲ ಇನ್ನೊಂದ್ಸಲ ಸ್ವಾಗತ. ಎಲ್ಲ ಮಾಧ್ಯಮ ಮಿತ್ರರಿಗೆ, ಟಿವಿ ಚಾನೆಲ್ ಹೊಡೆದವರಿಗೆ, ನಮ್ಮ ಕಮ್ಮ ಜನಾಂಗದ ಬೆಂಗಳೂರು ಮಹಾನಗರ ಕಮ್ಮ ಜನಾಂಗ ಕಮ್ಮ ಸಂಘ ಮತ್ತು ಅಖಿಲ ಕರ್ನಾಟಕ ಕಮ್ಮ ಸಂಘಗಳ 40 ಸಂಘಗಳ ಪರವಾಗಿ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತವನ್ನು ಕೋರ್ತಾ. ಬೋರ್ಡ್ ಚೇರ್ಮನ್ ಕೃಷ್ಣ ಅವರು ಮತ್ತು ನಮ್ಮ ಕಾರ್ಯದರ್ಶಿಗಳು ಲೀಲಾಶಂಕರ್ ಅವರು ಮತ್ತು ಅಖಿಲ ಕರ್ನಾಟಕ ಕಮ್ಮ ಸಂಘದ ಅವರು ಪ್ರೆಸಿಡೆಂಟ್ ಆದಂಥ ರಾಮಕೃಷ್ಣ ಅವರು, ನಮ್ಮ ಖಜಾಂಚಿಗಳಾದಂಥ ನೀರಜಾಕ್ಷಿ ನಾಯ್ಡು ಅವರು ಮತ್ತು ನಮ್ಮ ಲೆಕ್ಕ ಪರಿಶೋಧಕರಾದಂಥ ಯೋಗಮೂರ್ತಿರವರು, ನಮ್ಮ ಬಳ್ಳಾರಿಯಿಂದ ಬಂದಿರುವಂಥ ಕಮ್ಮ ಸಂಘದ ಸೆಕ್ರೆಟರಿ ಅಧ್ಯಕ್ಷರು, ವಿವಿಧ ಸಂಘಗಳಿಂದ ಬಂದು ನಾವು ಒಂದು ಸಮಾವೇಶವನ್ನು ಮಾಡಿ ಅದರಲ್ಲಿ ಒಂದು ತೀರ್ಮಾನಗಳನ್ನು ಮಾಡಿ ಹನುಮಂತನಗರ ಬ್ಯಾಂಗ್ಳೂರು ನಮ್ಮ ರಾಷ್ಟ್ರದಲ್ಲಿ ಸುಮಾರು 50-60 ಕಮ್ಮ ಜನಾಂಗದ ಸಂಘಗಳಿವೆ. ನಾವು ಟೋಟಲ್ ಪಾಪ್ಯುಲೇಷನ್ ಆಫ್ ಇಂಡಿಯಾ 140 crores ಅಂಡ್ ಆಡ್ ಪಾಪ್ಯುಲೇಷನಲ್ಲಿ ನಮ್ಮ ಕಮ್ಮ ಜನಾಂಗದ ಪಾಪ್ಯುಲೇಷನ್ 1.5% ಅಂತ ನಿಗದಿಪಡಿಸಲಾಗಿದೆ. ಅದರಲ್ಲಿ ಥ್ರೂಔಟ್ ಆಲ್ 4 states ಅಲ್ಲಿ ನಮ್ಮ ಕಮ್ಮ ಜನಾಂಗದವರು ಇದ್ದಾರೆ. ಕರ್ನಾಟಕ, ಆಂಧ್ರ, ತೆಲಂಗಾಣ, ತಮಿಳುನಾಡು, ಸರೌಂಡಿಂಗ್ ಅಡ್ಜಸೆಂಟ್ ಸ್ಟೇಟ್ಸ್ ಅಲ್ಲಿ ನಮ್ಮ ಕಮ್ಮ ಜನಾಂಗದವರು ಅಲ್ಲಿ ಪ್ರವಾಸ, ಆಂಧ್ರದಾಗಿ ಪ್ರವಾಸ ಮಾಡಿ ಅಲ್ಲಿ ಕೃಷಿಕರು ಅವರವರು ಕೆಲಸಗಳನ್ನು ಮಾಡಿಕೊಂಡು ಜೀವನವನ್ನು ನಡೆಸ್ತಾ ಇದ್ದಾರೆ. ಇದನ್ನು ಯಾತಕ್ಕೆ ಇವತ್ತು ನಮ್ಮ ಜನಾಂಗದ ಬಗ್ಗೆ ಇಷ್ಟೊಂದು ನಮ್ಮ ಕರ್ನಾಟಕ ಸರ್ಕಾರದವರು ಈ ಮಧ್ಯೆ ಕೊಳಗನಾಂಕ ಮಾಡುವಾಗ ನಮ್ಮದು ತುಂಬ ಅದು ಏನು ಮಿಸ್ಟೇಕ್ ಆಗದೆ ಗೊತ್ತಿಲ್ಲ, ಮಿಸ್ಟೇಕ್ ಅಂತೂ ಆಗಿದೆ. ಸುಮಾರು ಕರ್ನಾಟಕದಲ್ಲಿ ನಾವು ಪ್ರವಾಸಾಂಧ್ರರಾಗಿ 100 ವರ್ಷಗಳಿಂದ 200 ವರ್ಷಗಳಿಂದ ಬಂದು ಸೆಟ್ಲ್ ಆಗಿದ್ದಾರೆ. ಈ ಮಧ್ಯೆ ಸುಮಾರು 50-60 ವರ್ಷಗಳಿಂದ ಸುಮಾರು ಹೆಚ್ಚಿನ 80% ಜನಾಂಗದವರು ಬಂದು ಬೆಂಗಳೂರಿನಲ್ಲಿ ಮತ್ತೆ ಗ್ರಾಮಾಂತರದಲ್ಲಿ ಅರ್ಬನ್ ಬೆಂಗಳೂರಿನಲ್ಲಿ ಸೆಟ್ಲ್ ಆಗಿದ್ದಾರೆ. ಅವರ ಸಂಘ ವಿಶೇಷವಾಗಿದೆ, ಅವರು ಜನಸೇವೆಯನ್ನು ಮಾಡ್ತಾ ಇದ್ದಾರೆ. ನಮ್ಮ ಸಂಘ ಕಮ್ಮವಾರಿ ಸಂಘ ಹನುಮಂತನಗರ 1952ನಲ್ಲಿ ಸ್ಟಾರ್ಟ್ ಆಗಿ ಹಂತವಾಗಿ ಬೆಳೀತಾ ಬಂತು. ಒಂದು ಕಮ್ಮವಾರಿ ಒಂದು ಚೌಲ್ಟಿಯನ್ನು ಸ್ಟಾರ್ಟ್ ಮಾಡಿ ವಿವಾಹ ವೇದಿಕೆಯನ್ನು, ಆಮೇಲೆ ನಾವು ಒಂದು ಕಾಲೇಜ್ ಮಾಡಬೇಕಂತೇಳಿ ಇವಾಗ 5 ಕಾಲೇಜನ್ನು ನಡೆಸ್ತಾ ಇದ್ದೀವಿ. KS ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, KS ಇನ್ಸ್ಟಿಟ್ಯೂಟ್ ಆಫ್ ಸ್ಕೂಲ್ ಆಫ್ ಇಂಜಿನಿಯರಿಂಗು, ಆರ್ಕಿಟೆಕ್ಚರು, PU ಕಾಲೇಜು, ಡಿಗ್ರಿ ಕಾಲೇಜು, ಮತ್ತು ಒಂದು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಕೂಡ ಒಂದು 40-50 ಕೋಟಿ ಖರ್ಚು ಮಾಡಿ ಮಾಡ್ತಾ ಇದ್ದೀವಿ. ಅದು ನಮ್ಮ ಸಂಘ ನಮ್ಮ ಜನಾಂಗಕ್ಕೆ ಅಲ್ಲ, ನಮ್ಮ ಸಮಾಜಕ್ಕೂ ಎಲ್ಲರಿಗೂ ಜನಾಂಗಕ್ಕೆ ಸ್ವಲ್ಪ ಅನುಕೂಲ ಆಗ್ತಾ, ಅದ್ರ ಜೊತೆಗೆ ಸಾರ್ವಜನಿಕರಿಗೆ ಎಲ್ಲರಿಗೂ ಪಬ್ಲಿಕ್ ಅಟ್ ಲಾರ್ಜ್ ಅನುಕೂಲ ಆಗಲಿ ಅಂತ ನಾವು ಅದೇ ಇಲ್ಲದೆ ನಾವು ಫ್ರೀ ಹಾಸ್ಟೆಲ್ಸ್ ನಡೆಸ್ತಾ ಇದ್ದೀವಿ. ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಫ್ರೀ ಹಾಸ್ಟೆಲ್ಸು ಸುಮಾರು ಒಂದು 250-300 ಜನದ್ದು ಬಾಯ್ಸ್ ಸಪರೇಟು, ನಮ್ಮ ಗರ್ಲ್ಸ್ ಸಪರೇಟನ್ನ ನಡೆಸ್ತಾ ಇದ್ದೀವಿ. ಅದೇ ರೀತಿ ನಮ್ಗೆ ಕರ್ನಾಟಕ ಸರ್ಕಾರದಿಂದ 4% ಮೇಯ್ನು ಒಕ್ಕಲಿಗರ ಸಮುದಾಯದಿಂದ ಪಂಗಡಗಳನ್ನು ಮಾಡಿದಾಗ 34 ಪಂಗಡಗಳನ್ನು ಅದರಲ್ಲಿ ಜಾತಿಗಳು ಮಾಡಿದಾಗ ಅದರಲ್ಲಿ ಕಮ್ಮ ಅಂತ ಒಂದು ಜಾತಿ. ಇದು ನಮ್ಮ ಕರ್ನಾಟಕ ಲೆಕ್ಕಗಳ ಪ್ರಕಾರ, ಕರ್ನಾಟಕ ಗೌರ್ಮೆಂಟ್ ಮಾಡಿರೋ ಲೆಕ್ಕಗಳ ಪ್ರಕಾರ ಅವರು ಕಮ್ಮ ನಾಯ್ಡು, ಕಮ್ಮ ಮತ್ತೆ ಕಮ್ಮವಾರು ನಾಯ್ಡು ಅಂತ ಎಲ್ಲ ಸೇರಿ 1-2 ಲಕ್ಷನೂ ಅವರು ಗಣಾಂಕಕ್ಕೆ ತೆಗೆದುಕೊಂಡಿಲ್ಲ. ಆದರೆ ನಮ್ಮ ಜನಾಂಗದವರು ಬ್ಯಾಂಗ್ಳೂರು ಅರ್ಬನ್ನು ಮತ್ತು ಬ್ಯಾಂಗ್ಳೂರು ರೂರಲ್ನಲ್ಲಿ ಸುಮಾರು 5-6 ಲಕ್ಷ ಜನ ಇದ್ದಾರೆ. ಅದು ಬಿಟ್ಟು ರಾಯಚೂರು, ಬಳ್ಳಾರಿ, ಕೊಪ್ಪಳ, ಸಿಂಧನೂರು, ಮಾನ್ವಿ, ಚಾಮರಾಜನಗರ, ಆಮೇಲೆ ಗುಲ್ಬರ್ಗಾ ಡಿಸ್ಟಿಕ್ನಲ್ಲಿನೂ ಇದ್ದಾರೆ, ಯಾದಗಿರಿ, ಆಮೇಲೆ ಸುಮಾರು ನಮ್ಮ ಹುಬ್ಬಳ್ಳಿ ಧಾರವಾಡ ಏರಿಯಾನಲ್ಲಿ ನಮ್ಮ ಜನಾಂಗದವರು ಇದ್ದಾರೆ, ಮತ್ತೆ ಚಾಮರಾಜನಗರದಲ್ಲಿ ಜನಾಂಗದವರು ಇದ್ದಾರೆ. ಸುಮಾರು ಅಲ್ಲಿ 60 ಸಂಘಗಳು, ಸುಮಾರು 50-60 ಸಂಘಗಳಿವೆ. ಒಂದೊಂದು ಸಂಘದ ಪರಿಧಿಯಲ್ಲಿ 30,000, 40,000, 50,000, 10,000ದಿಂದ 60,000 ತನಕ ನಮ್ಮ ಜನಾಂಗದವರು ವಾಸ ಮಾಡ್ತಾ ಇದ್ದಾರೆ.
ಇಷ್ಟು ನಾವು ಲೆಕ್ಕ ಕೊಡ್ಬೇಕಂದ್ರೂ ಕೊಡ್ತೀವಿ. ನಾವು ತಾಲೂಕ್ ವೈಸು ಡಿಸ್ಟಿಕ್ ವೈಸು ಕಲೆಕ್ಷನ್ ಮಾಡಿ ಆಕ್ಚುಯಲ್ಸ್ ಬೇಕಾದ್ರೂ ಕೊಡ್ತೀವಿ. ಅದು ಹೇಗೆ ಮಿಸ್ಟೇಕ್ ಆಯಿತು ಅಂತ ನಮ್ಗೆ ಗೊತ್ತಿಲ್ಲ. ಅದ್ರ ಬಗ್ಗೆ ನಾವು ಅದನ್ನ ಇದು ಮಾಡೋಕ್ಕಾಗಲ್ಲ. ಇದನ್ನ ಸರಿದಿದ್ದಬೇಕು, ತಿದ್ದುಪಡಿ ಮಾಡಬೇಕು. ತಿದ್ದುಪಡಿ ಮಾಡೋ ತನಕ ನಾವು ನಮ್ಮ ಸಂಘದ ಪರವಾಗಿ ಆಲ್ ಓವರ್ ಕರ್ನಾಟಕ ನಮ್ಮ ಸಂಘಗಳ ಪರವಾಗಿ ನಾವು ಇದನ್ನ ಹೋರಾಟ ಮಾಡಿ ನ್ಯಾಯ ಒದಗಿಸಬೇಕು ಅಂತ ನಮ್ಮ ಪ್ರಭುತ್ವ ನಮ್ಮ ಗೌರ್ಮೆಂಟ್ಗೆ ವಿನತಿ ಕೊಡ್ತೀವಿ. ಅದನ್ನ ಮಾಡಿ ನಮಗೆ ಸಮಾಜ ನ್ಯಾಯ ಮಾಡಬೇಕು. ಕರ್ನಾಟಕ ಸರ್ಕಾರದಿಂದ ಬರುವಂಥ ಸೌಲಭ್ಯಗಳಾಗಲಿ, ವಿದ್ಯಾಕ್ಷೇತ್ರಗಳಾಗಲಿ, ವೈದ್ಯ ಸೇವೆಗಳಾಗಲಿ, ವ್ಯಾಪಾರ ವಿಧವಾಗಿ ನಮ್ಮೆಲ್ಲರಿಗೂ ಅನುಕೂಲವಾಗುವಂಗೆ ನಾವು ಏನಿದೆಯಾ ಯಥಾರ್ಥವಾಗಿ ಕೊಡಿ. ನಮ್ದು ಎಕ್ಸ್ಟ್ರಾ ತೋರಿಸ್ಬೇಕಾಗಿಲ್ಲ, ಜಾಸ್ತಿ ತೋರಿಸ್ಬೇಕಾಗಿಲ್ಲ, ಎಷ್ಟಿದೆ ಅಷ್ಟು ತೋರಿಸ್ಕೊಟ್ರೆ ಸಾಕು ಅನ್ನೋ ಉದ್ದೇಶದಿಂದ ಮತ್ತೆ ಮರುಪರಿಶೀಲನೆ ಮಾಡಬೇಕಾಗಿ ನಮ್ಮ ಡಿಮ್ಯಾಂಡ್ ಇದೆ. ಆ ಡಿಮ್ಯಾಂಡ್ ಅನ್ನು ಆದಷ್ಟು ಸರ್ಕಾರ ಅದನ್ನ ಪಾಲಿಸುತ್ತೆ ಅಂತ ಅಂದ್ಕೊಂಡಿದೀವಿ. ಅದಕ್ಕಾಗಿ ಮಾಧ್ಯಮಿಕರು ನಮಗೆಲ್ಲ ಸಹಕಾರ ಕೊಡ್ತೀವಿ.